ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಶ್ರೀರಾಮ್. ಎಲ್ಲರಿಗೂ ಹೊಸ ಬ್ಲಾಗ್ ಸ್ವಾಗತ ಸುಸ್ವಾಗತ. ಲಾಸ್ಟ್ ಟೈಮ್ ಬ್ಲಾಗ್ ಮಾಡಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಅವತ್ತಿನ ಡೇ ಏನಾಯ್ತದ, ಸಾಯಂಕಾಲ ಆಯ್ತು, ಮಳೆ ಸ್ಟ್ರಕ್ ಆದೆ ಏನೋ ಆಯ್ತು. ಆದ ಕಾರಣ ಅದು ಫುಲ್ ಮ್ಯಾಗ ಹೋಗ್ಲಿಲ್ಲ ನಾನು. ಹಂಗಾಗಿ ಸ್ವಲ್ಪ ದಾರಿ ಹೋಗಿದೆ, ಫುಲ್ ಕಾತ. ಮತ್ತು ಅಲ್ಲಿ ಯಾರು ಅಡ್ಡಾಡೋಂಗೂ ಇಲ್ಲ, ಯಾರ್ದು ಏನು ಇದನ್ನೇ ಇಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ದಾರ್ಯಾಗ ಹೋಗ್ತಾ ಈ ಟೈಮಿಗೆ ಹೋಗ್ಬೇಡ ಅಂತ ಭಾಳ ಮಂದಿ ಸಜೆಸ್ಟ್ ಕೊಟ್ರೆ, ಆ ಸಜೆಸ್ಟ್ ಮೇರೆಗೆ ನಾವು ಅವತ್ತು ಮತ್ತು ಹೋಗಲಿಲ್ಲ ಮ್ಯಾಗ. ಸೊ ಒಬ್ಬನೇ ಇದ್ದಲ್ಲ, ಆ ಕಾರಣಕ್ಕೂ ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಬಿಡ ಅಂತ ಫುಲ್ ಜಂಗಲ್ ಇದ್ದಂಗಿತ್ತು. ಅದ್ರ ಸಂಬಂಧ ರಿಸ್ಕ್ ಬೇಡ ಅಂತ ಹೋಗಲಿಲ್ಲ. ಈಗ ಅದಕ್ಕೆ ಈಗ ಆ್ಯಕ್ಚುಲಿ ಮಧ್ಯಾಹ್ನ ಆಗೈತಿ. ಈಗ ಹಂಗೆ ಹೊಂಟೇನಿ. ಈಗ ನಮ್ಮ ಏರಿಯಾ ದಾಟೇನ್ರಿ. ಈಗ ಇದು 4th ಕಡೆ ಆದ ಕಾರಣ ಈಗ ನಮ್ಮ ಏರಿಯಾ ದಾಟ್ಕೊಂಡು ಹಿಂಗೆ ಹೊಂಟೇನ್ರಿ. ಬರ್ರಿ ಹೋಗ್ಲಂತ. ಈಗ ಹಿಂಗೆ ನೋಡ್ರಿ, ಆ ಕಡೆ ಎಲ್ಲ ಕಾಟಾ ಮಾರ್ಕೆಟ್ದಾಗ ಈಗ ಅಕ್ಷಯ ಪಾರ್ಕ್ ದಾಟಿ ಈ ಕಡೆ ಮುಂದೆ ಬಂದೇನಿ ಏರ್ಪೋರ್ಟ್ ರೋಡಿಗೆ. ಹಿಂಗೆ ಹೊಂಟೇನ್ರಿ. ಬಿಸಿಲ ನೋಡಿದ್ರೆ ಕಾಣಪಾಡು ಬಿಸಿಲು ಐತಿ. ಅದ್ರಾಗ ಹೊಂಟೇವಿ ನಾವು. ಯಾಕಂದ್ರೆ ಹೋಗ್ಬೇಕು ಅಷ್ಟ, ಹೊಟ್ಟು ಹೋಗ್ಬೇಕು ನಾವು. ಹಂಗಾಗಿ ಹೊಂಟೆ ನೋಡ್ರಿಲ್ಲ. ಎಲ್ಲ ನೋಡ್ರಿ ಈ ಸೈಡ್ ಫುಲ್ ಸ್ಟ್ರೀಟ್ ಫುಡ್ ಆಗ್ಯಾವ. ಅದು ಹಿಂಗೆ ಉಡುಪಿ ದರ್ಶನ ಅಂತಿದ್ದ ಫಸ್ಟ್ ಹೋಟೆಲ್ ಆಗಿತ್ತು ಅನ್ಸುತ್ತೆ ನಂಗೆ ಹುಬ್ಳ್ಯಾಗ. ಹಿಂಗೆ ಆಲ್ಮೋಸ್ಟ್ ನೋಡೋದಂಗಿಲ್ಲ ಉಡುಪಿ ದರ್ಶನ ಈ ಟೈಪ್. ಬೆಂಗಳೂರ್ದಾಗ ನೋಡಿದ್ದೆ ಭಾಳ ನಾನು ಆ ಟೈಪ್. ಹಿಂಗೆ ಈಗ ಮೇಲೆ ಏರ್ಪೋರ್ಟ್ ರೋಡಿಂದ ಹಿಂಗೆ ಒಳಗೆ ಹೊಂಟೇವಿ. ಹಿಂಗೆ ನೋಡ್ರಿ ಇಲ್ಲೇ ಫೈರ್ ಬ್ರೇಕಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತಿ. ಇಲ್ಲಿ ನೋಡಾತಿರ್ಬೋದು ನಿಮಗೆ, ಫುಲ್ ಒಂದು ಕಾರ ಸುಟ್ಟಿರೋದು ಕಾರ ಐತಿ. ಇಲ್ಲಿ ಸುಟ್ಟಿರೋ ಕಾರ ಐತೆ ನೋಡ್ರಿ. ಇದು ಲಾಸ್ಟ್ ಟೈಮ್ ಇದು ಫುಲ್ ಹಿಂಗೆ ಇಲ್ಲಿ ಲೈಟಿಂಗ್ ಕಂಬ ಐತೆ, ಅದಕ್ಕೆ ಎಕ್ಸ್ಚೇಂಜ್ ಮಾಡಿ ಯಾರೋ ಫುಲ್ ಬೆಂಕಿ ಹಚ್ಚಿ ಸುಟ್ಟೋಗ್ಯಾರದ. ನಿಮ್ಗೆ ನ್ಯೂಸ್ನಾಗೆಲ್ಲ ನೋಡಿರ್ತೀರಿ, ಹುಬ್ಳಿ ನ್ಯೂಸ್ನಾಗೆಲ್ಲ. ಹಿಂಗೆ ಇಲ್ಲಿ ಗುಡಿಯಾಳ ರೋಡ್ದಾಗ ಹಿಂಗೆ ಕಾರಿ ಬೆಂಕಿ ಹತ್ತಿದಂತ. ಅದ ಕಾರ್ ನೋಡ್ರಿ ಅದು. ಐ ಥಿಂಕ್ ಒಂದು 15 ದಿನ ಏನೋ ಆಗಿರ್ಬೇಕಿರೋದ ನ್ಯೂಸ್ ಆಗಿ. ಏರ್ಪೋರ್ಟಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಕಚ್ಚಾ ಒಂದು ಅಂಗಡಿ ಕಾಣಕ್ಕಾದ್ರೆ, ಅದರಿಂದ ಆ್ಯಕ್ಚುಲಿ ರೋಡ್ ಇರ್ತೈತಿ. ಅಲ್ಲಿ ಬಾಜು ಆ್ಯಕ್ಚುಲಿ ಒಂದು ಪೊಲೀಸ್ ಸ್ಟೇಷನು, ಒಂದು ಪೊಲೀಸ್ ಕ್ಯಾಂಪಸ್ ಇದ್ದಂಗೆ ಐತಿ. ಅಲ್ಲಿಂದ ಇಲ್ಲಿ ಬಾಜುಕಿಂದ ರೋಡ್ ಹಿಡಿದು ಬರ್ಬೇಕು, ಸ್ವಲ್ಪ ನೋಡ್ಕೊಂಬರ್ಬೇಕು. ಫುಲ್ ಕಚ್ಚಾ ರೋಡ್ ಐತಿ ನೋಡ್ರಿ. ಹಿಂಗೆ ಹೊಂಟೇವಿ. ಆ್ಯಕ್ಚುಲಿ ಆ ಸೈಡ್ ಇನ್ನೊಂದು ರೋಡ್ ಐತಿ, ಆ ಸೈಡ್ ಹೋಗೋದು. ಅದು ಅಲ್ಲಿ ದೇವ್ರ ಗುಡಿ ಲೇಕಿ ಹೋಗ್ತೈತಿ, ಅಲ್ಲಿ ಕೆರೆಗೆ ಹೋಗ್ತೈತಿ. ಆ್ಯಕ್ಚುಲಿ ಹಂಗೆ ಅಷ್ಟು ಹೋಗ್ಬೋದು. ಬಟ್ ನಾನೇನು ಮಾಡಿದೆ, ಹಿಂಗೆ ಹೋಗಿ ಪ್ಲ್ಯಾನ್ ಮಾಡಿದೆ. ಯಾಕಂದ್ರೆ ಅಲ್ಲಿ ಫುಲ್ ಕೆರೆ ಕಡೆ ಕಚ್ಚಾ ರೋಡ್ ಐತಿ. ಅದು ಇಲ್ಲಿ ಫುಲ್ ಇದೆ ಡಾಂಬರ್ ರೋಡ್ ಐತಿ. ಆ ಕಾರಣದಿಂದ ಹಿಂಗೆ ರೋಡ್ ಹಿಡಿದು ಹೋಗೋಣ ಪ್ಲ್ಯಾನ್ ಮಾಡಿ ಹಿಂಗೆ ಹೊಂಟೆ ನೋಡ್ರಿ. ಹಂಗೆ ಮುಂದೆ ಬಂದೇವ್ರಿ. ಆ್ಯಕ್ಚುಲಿ ಇದು ಹುಬ್ಳಿಯಿಂದ ಏನಿಲ್ಲಂದ್ರೆ ಒಂದು 20 ಕಿಲೋಮೀಟ್ರ್ ಐತಿ ರೀ. ಇದು ಅಷ್ಟು ದೂರ ಏನಿಲ್ಲ, ಆರಾಮ್ ಬರ್ಬೋದು ಟ್ರಾವೆಲ್ ಮಾಡ್ಕೊಂಡು. ಮತ್ತು ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೂ ಮಸ್ತ್ ವಿಸಿಟ್ ಮಾಡ್ಬೋದ್ರಿ. ಸೈಕ್ ಐತಿ. ಇಲ್ಲಿ ದೇವ್ರ ಗುಡಾಳಿಗೆ ಐತಿ. ಮತ್ತು ಇಲ್ಲಿ ಒಳಗೆ ಹಿಂಗೆ ಸೀದೋಗಿ ಒಳಗೆ ಉಳಿದ್ರೆ ಅದೇ ಬಾಲಿನೆಸ್ ಅಂತ ಒಂದು ಇದ್ರ ಫುಲ್ ಕಮಾಂಡ್. ನೀವು ಬಾಲಿನೆಸ್ ಕೇಳಿರ್ತೀರಿ ಹೆಸರು. ಇದು ಹಂಗೆ ಇಲ್ಲೇ ಯಾವುದೇ ಟೈಪ್ ಸೇವ್ ಮಾಡಿದ್ದಾರೆ ಇಲ್ಲಿ ಒಳಗೆ ಕಮಾಂಡ್. ನೀವು ಹೋದ್ರೆ ಮಸ್ತ್ ಮಾಡ್ಬೋದು. ಆ್ಯಕ್ಚುಲಿ ಅದೊಂದು ಪ್ರೈವೇಟ್ ಇದನ್ನ ಅದ, ಏನೋ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಅಂತಲೂ ಹೇಳ್ಬೋದು. ಹಾಗಾಗಿ ಅಲ್ಲಿ ಅದು ಮತ್ತು ಫೋಟೋಶೂಟಿಗೆ ಅದು ಮಸ್ತ್ ಐತಿ. ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ಅವಾಗ ಇನ್ನೂ ಸ್ಟಿಲ್ ರೆಡಿ ಆಗೈತಿತ್ತು. ಹಾಗಾಗಿ ಇಲ್ಲಿ ಫೋಟೋ ಅದು ಹೊಡ್ಕೊಳ್ಳಿಲ್ಲ ನೋಡ್ರಿ. ಇಲ್ಲ ಆಜು ಬಾಜು ಆ ಕಡೆ ಈ ಕಡೆ 2 ಕಡೆ ಕೆರೆ. ಹಿಂಗೆ ಸೀದಾ ಹೋಗ್ಬೇಕ್ರಿ. ಈಗ ಇಲ್ಲೇ ಗುಡಿಯಾಳಿಂದ ಆ್ಯಕ್ಚುಲಿ ಈಗ ಒಂದು 5 ಕಿಲೋಮೀಟ್ರ್ ಐತಿ. ಫುಲ್ಲು ಕೋಳಿ ಫಾರ್ಮರ್ಸ್ ನೋಡ್ರಿ. ಗುಡಿಯಾಳ ಕಡೆ ಬಂದ್ರೆ ಇಲ್ಲಿ ಫುಲ್ ಅಂದ್ರೆ ಇದೇನಾಗತ್ತೈತ್ರಿ, ಇಲ್ಲಿ ರೆಸಾರ್ಟ್ ಹೋಮ್ ಸ್ಟೇ. ಈ ಕಡೆ ಬಂದ್ರೆ ಅಲ್ಲಿ ಮಸ್ತ್ ಫೋಟೋಶೂಟಿಗೆ ಐತೆ ನೋಡ್ರಿ. ಇದೆ ರೆಡಿ ಮಾಡತ್ತಾರ, ಬಟ್ ಫೋಟೋಶೂಟಿಗೆ ಬರ್ತಾರೆ, ಹಂಗೇನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ನಾನೀಗ ಫೋಟೋಶೂಟಿಗೆ ಪ್ಲ್ಯಾನ್ ಮಾಡ್ತೇನೆ. ಈಗ ಇಲ್ಲಿ ರೋಡ್ ಮಟ್ಟ ಬಂದಿದೆ. ಈಗ ಇಲ್ಲೇ ಗಾಡಿ ಪಾರ್ಕ್ ಮಾಡೀನಿ. ಇಲ್ಲೊಂದು ಯಾವುದೋ ಹಿಂದೆ ಗಾಡಿ ಐತಿ, ಇಲ್ಲ ಅಲ್ಲಿ ಹಿಂಗೆ ಒಳಗೆ ಹೋಗೋಣ. ಅಲ್ಲೊಬ್ಬರು ಡ್ರಾಪ್ ಕೇಳಿದ್ರು, ಪಾಪ ಅವ್ರಿಗೆ ಡ್ರಾಪ್ ಕೊಟ್ಟೆ. ಮತ್ತು ಅವ್ರಿಗೆ ಕೇಳಿದೆ ನಾನು, ಇಲ್ಲಿಂದ ಒಳಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ. ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗ್ಬೇಕು ಅಂತಂದ್ರೆ ಸೆಟ್ ಬಾಟ್ಲಿ ನೀರು ಮಾಡಿ ತಂದು ನೆನ್ಸ್ತಾಡ್ರಿಪ್ಪ. ನೀರು ಬಾಟ್ಲಿ ಬಂದುಬಿಟ್ಟೆ. ಆ್ಯಕ್ಚುಲಿ ಕ್ಯಾಪ್ ಚಸ್ಮಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಗದಾಕಿತ್ತು. ಬಟ್ ಇಲ್ಲಿ ನೀರು ಬಾಟ್ಲಿ ಅಂತಂದೀನಿ. ಹೇಗಾರು ತೊಗೊಂಡಂತ ಫುಲ್ ಹುಳದ ಸೌಂಡ್ ಐತ್ರಿ ಇಲ್ಲೇ.
ಯಾರು ಮನುಷ್ಯರಿಲ್ಲ. ನಾವೊಬ್ಬ ಹಿಂಗೆ ನೋಡ್ಕೊಂಡೆ ನೋಡ್ರಿ. ಈಗ ಹಿಂಗೈತೆ ಇದು ಮಾಡಲಿ ಅಂತಂದ್ರೆ ಹೋಗೋರಿಗೆ ಯಾವುದೋ ಒಂದು ಗಾಡಿ ಐತದಂದ ಟಕ್ಕರೆ ಒಂದು ಸ್ವಲ್ಪ ಮ್ಯಾಗ ಮಾಡೋ ಬಂದೇನ್ರಿ. ಈಗ ಆಲ್ರೆಡಿ ದಮ್ ಕಟ್ಟೋದೈತಿ. ಮತ್ತು ಅದೊಂದು ಗಾಡಿ ಇದ್ದನ್ನೆಲ್ಲ ಯಾರೊಬ್ಬರು ಜನ ಬಂದಿದ್ರು, ಅವರಲ್ಲೇ ಕುಂತಿದ್ರು ನೋಡ್ರಿ. ಈಗಿನಿಂದ ಕೆಳಗಿದ್ದೀನಿ ನಾನು. ಐ ಥಿಂಕ್ ಒಂದು 100 ಮೀಟ್ರ್ ಬಂದಿರ್ಬೇಕು ಅಷ್ಟಾಗಿ ನಾನು. ಅವ್ರು ಇನ್ನೂ ಮ್ಯಾಗ ಹೋಗೋಣಂತ ಅಂದರೆ ಈಗ ಇಲ್ಲಿಂದ ಹೆಂಗದ ಆಲ್ರೆಡಿ ಗುಡ್ಡದ ಮ್ಯಾಗ ಬಂದೇನೋ ಫೀಲ್ ಕೊಡತೈತಿ. ಬರ್ರಿ ಇನ್ನೂ ಹಿಂಗೆ ದಾರಿ ತೋರ್ಸತೈತಿ. ಹಿಂಗೊಂದು ಐತಿ, ಹಿಂಗೊಂದು ಐತಿ. ನಾ ಹಿಂಗೆ ಹೋಗೋಣ. ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ಬೇಕಂದ್ರೆ ಗುಡಿಯಾದ 400 ಮೀಟ್ರ್ ಮೆಟ್ಲಾತಿ ನೋಡ್ರಿ. ನಾವು ಹಿಂದೆಲ್ಲ ವ್ಯೂ ಪಾಯಿಂಟ್ ಎಷ್ಟು ಸೈಕೈತಿ. ಅನ್ನಾತ ಅನ್ನಾತ. ಇನ್ನು ಸಂಜೆಗೆ ಸನ್ರೈಸ್ ಆಗೋ ಮುಂಚೆ ನೋಡಿದ್ರಿ ಅಂದ್ರೆ ಇನ್ನೂ ಕಂಗಾಲ್ ಕಾಣತೈತಿ ನಿಮ್ಗೆ. ಫುಲ್ಲು ಗುಡ್ಡದ ಮ್ಯಾಲೇನ್ರಿ. ಆ ಕಡೆ ಮ್ಯಾಗ ಹೋಗಿ ಜಾಗ ಐತಿ, ಅದನ್ನು ಒಂದು ಟ್ರೈ ಮಾಡೋಣ. ಬಟ್ ನೋಡ್ರಿ ಎಷ್ಟು ಸೈಕ್ ಫುಲ್ಲು ಗ್ರೀನ್ರಿ. ನಿನ್ನೆ ಅದ್ರಾಗ ಮಳಿನೂ ಅನಾಹುತಾಗೈತಿ. ಇಲ್ಲಿ ಒಂದು ಕೆರೆ ಐತೆ ನೋಡ್ರಿ. ಹಿಂದೆ ಇದು ಮಾಡಿ ಕೆರೆ ಇರ್ಬೇಕಿದೆ. ಈಗ ಅಲ್ಲಂದ್ರೆ ಬೋರ್ಡ್ ಇತ್ತಲ್ಲೇ ಮಾಡಿ ಹೋದಾರ ಹಿಂಗಂತ. ಸೈಕ್ ಅಲ್ಲಿನ ಹಿಂಗೆ ಮ್ಯಾಗ ಹತ್ತಾಗ ಕಾಣತೈತ್ರಲ್ಲಿ. ಹತ್ತು ಬರ್ಬೋದೇನು. ಬರ್ರಿ ಎಕ್ಸಸೈಸ್ ಮಾಡೋಂಥದ್ದು ಒಂದು ಇಲ್ಲಿ ಮಠ ಬಂದು ಮಠ ಮಧ್ಯಾಹ್ನದಾಗ ಮತ್ತು ಅದೊಂದು ಎಕ್ಸಸೈಸ್ ಮಾಡೋಣ ಅಂತ. ಅಲ್ಲೇ ಮ್ಯಾಗ ಹೋಗಕ್ಕೆ ಹೋಗಿದ್ದೆ ನಾನು. ಟ್ರೈ ಮಾಡಿದೆ, ಕಾಲು ಜರ್ದಂಗೆ ಆತ. ಸುಮ್ಮನೆ ಸ್ವಲ್ಪ ಕಾಲು ಜರ್ದಂಗೆ ಆಗತ್ತಿತ್ತಲ್ಲೇ. ಯಾಕಂದ್ರೆ ನಿನ್ನೆ ಒಂದು ಮಳೆ ಒಂದು ಆಗೈತಲ್ರಿ ನಮ್ಮ ಬೆಳಗ್ಗೆ ಚಲೋ ಮಳೆ ಆಗೈತಿ. ಆದ ಕಾರಣದಿಂದ ಕಾಲು ಜರ್ದಂಗೆ ಆಗ್ತಿತ್ತು. ಅದಕ್ಕೆ ಪೆಟ್ರೋಲ್ ಹಾಕಿ ನೆಕ್ಸ್ಟ್ ಟೈಮ್ ನಿಮ್ಗೆ ಸನ್ಸೆಟ್ ತೋರಿಸೋ ಮುಂದೆ ನೆಕ್ಸ್ಟ್ ಟೈಮ್ ಬಂದಾಗ ಸನ್ಸೆಟ್ ತೋರಿಸೋ ಮುಂದೆ ನಿಮ್ಗೆ ಮ್ಯಾಗ ತೋರಿಸ್ತೀನಿ ನಾವು ಹೋಗ್ತೀನಂತಲ್ಲಿ ಮ್ಯಾಗ. ಈಗ ಬರ್ರಿ ಹೋಗೋಣಂತ. ಇದು ನೀವು ಒಂದ್ಸಲ ಹುಬ್ಬಳ್ಳಿ ನಿಯರ್ ಬೈ ಇದ್ರೆ ಬರ್ರಿ, ವೈಬ್ ಎಂಜಾಯ್ ಮಾಡಿರಿ. ಅದ್ರಾಗ ಸ್ಪೆಷಲಿ ಈಗ ಮಳೆ ಕ್ಲೈಮೇಟಿಗೆ ಇನ್ನೂ ಅನಾಥ ಸೈಕ್ಯೂ ಕಾಣ್ತೈತಿ ನಿಮಗೆ. ಫುಲ್ ಗ್ರೀನರಿ ಹಿಂಗೈತ್ರಿ. ಸ್ವಲ್ಪ ಭಾಳ ಎಕ್ಸಸೈಸ್ ಸ್ವಲ್ಪ ನೋಡ್ಕೊಂಡು ಹತ್ತೋದು ಇಳಿದು ಮಾಡೋಕ್ಕೆ. ಹಿಂಗೆ ಹೊಂಟಿದ್ರಿ. ಈಗ ವಾಪಸ್ ಹೊಂಟೇನಿ ಈ ಕಡೆ. ಮತ್ತು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೇನಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅನ್ಕೊತೇನೆ ನಾನು. ಮತ್ತು ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೇನಂತ. ಬರ್ರಿ ಹೋಗೋಣಂತೆ.